ಸ್ನೇಹಿತರೆ ನಮಸ್ಕಾರ. ವೆನೆಜುವೆಲಾದಲ್ಲಿ ಬುಧವಾರ ದಿವಸ 2 ಭೂಕಂಪಗಳು ಅಲ್ಲಿ ಆದವು. 7.5, 7.2 ತೀವ್ರತೆಯ ಭೂಕಂಪಗಳು ಅಲ್ಲಿ ಸಂಭವಿಸಿದ್ದಾವೆ. ಸೊ ಪ್ರಕೃತಿ ವಿಕೋಪಕ್ಕೆ ಅದೆಷ್ಟೋ ಕುಟುಂಬಗಳು ಬಲಿ ಆದವು ಗೊತ್ತಾಗ್ತಾ ಇಲ್ಲ. ಹತ್ತತ್ರ 10,000ಕ್ಕಿಂತ ಹೆಚ್ಚಿನ ಜನರು ಅಲ್ಲಿ ಸಾವನ್ನಪ್ಪು ಬಿಟ್ಟಿದ್ದಾರೆ. ಸೊ ಜೀವಂತ ಮೃತಪಟ್ಟಿದ್ದಾರಂತಾನೆ ಹೇಳಬಹುದು. ಸೊ ಏನು ಆಗದೆ, ಯಾವುದೇ ರೋಗ ಇಲ್ಲದೆ ಈ ರೀತಿಯಾಗಿ ಆಕಸ್ಮಿಕ ಸಾವು ಬರುತ್ತಲ್ವಾ, ಸಂಪೂರ್ಣ ಕುಟುಂಬಗಳೇ ಅಲ್ಲಿ ನಾಶವಾಗಿರ್ತಕ್ಕಂಥದ್ದು ನೀವು ಗಮನಿಸ್ತಾ ಇದ್ದೀರಿ. ಸೊ ಬಿಲ್ಡಿಂಗ್ ಯಾವ ರೀತಿಯಾಗಿ ನೆರಕ್ ಉರುಳಿ ಬಿಟ್ಟಿದೆ ನೀವು ಗಮನಿಸ್ತಾ ಇದ್ದೀರಿ. ಭೂಕಂಪಗಳು ಇದು ಬುಧವಾರ 6:04 ಸಂಜೆಯ ಹೊತ್ತಿಗೆ ಸಂಭವಿಸಿದಂತೆ 7.2 ಮತ್ತು 7.5 ತೀವ್ರತೆಯ 2 ಸತತ ಭೂಕಂಪಗಳು ಸಂಭವಿಸಿ ಕನಿಷ್ಠ 188 ಜನ ಗಾಯಗೊಂಡಿದ್ದಾರೆ. ಸೊ 1,500ಕ್ಕಿಂತ ಹೆಚ್ಚಿನ ಜನ ಗಾಯಗೊಂಡಿದ್ದಾರೆ. 188 ಜನ ಅಲ್ಲಿ ಮೃತಪಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸಾವಿನ ಸಂಖ್ಯೆ ಇನ್ನೂ ಕೂಡ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಸೊ ಹೀಗಾಗಿ ವೆನೆಜುವೆಲಾದಲ್ಲಿ ತುರ್ತು ಘೋಷಣೆ ಆಗಿದೆ. ಸ್ನೇಹಿತರೆ, ಅದೆಷ್ಟೋ ಕುಟುಂಬಗಳು ಬಲಿ ಆಗಿಬಿಟ್ಟಿದೆ ಈ ಭೂಕಂಪಕ್ಕೆ. ಪ್ರಕೃತಿ ವಿಕೋಪ ಒಂದು ಸಾರಿ ತೋರಿಸಿಬಿಡ್ತಪ್ಪ ಅಂದರೆ ತನ್ನ ಕೈಚಳಕ ಸಾವಿರಾರು ಸಾವುಗಳು ನೋವುಗಳನ್ನು ನಾವು ನೋಡ್ತೀವಿ. ಸೊ ಅಲ್ಲಿಯೂ ಕೂಡ ಇದೇ ಆಗಿರ್ತಕ್ಕಂಥದ್ದು. ಅದೆಷ್ಟೋ ಕುಟುಂಬಗಳು ಏನೇನೋ ಕನಸುಗಳನ್ನು ಕಂಡಿರ್ತಾವೋ. ಒಂದು ಫ್ಲೈಟ್ನಲ್ಲಿ ಎಷ್ಟೋ ಕುಟುಂಬಗಳು ವಾಸವಾಗಿದ್ವು ನೀವು ಕಾಣಿಸ್ತಾ ಇದೆ. ಎಷ್ಟು ದೊಡ್ಡ ಬಿಲ್ಡಿಂಗ್ ಅದು. ಆ ಬಿಲ್ಡಿಂಗ್ನಲ್ಲಿ ಸಾವಿರಾರು ಜನ ವಾಸವಾಗ್ತಾ ಇದ್ರು. ಆ ಬಿಲ್ಡಿಂಗ್ ದಿಢೀರನೆ ಕುಸಿದು ಬಿದ್ದು ಬಿಟ್ಟಿದೆ. ಸೊ ಅಲ್ಲಿರ್ತಕ್ಕಂತಹ ಎಲ್ಲ ಜನರು ಕೂಡ ಆಲ್ಮೋಸ್ಟ್ ಸಾವನ್ನಪ್ಪಿದ್ದಾರೆ. ಅಲ್ಲಿ ಉಳಿದಿದ್ದವರೇ ಒಂದು ದೈವ ಇಚ್ಛೆ ಅಂತ ಹೇಳಬಹುದು, ಅವರ ಲಕ್ ಅಂತ ಹೇಳಬಹುದು. ಅಲ್ಲಿ ಸಣ್ಣ ಕೂಸು ಕೂಡ ಬದುಕುಳಿದಿದೆ ಅಂತೆ. ಸೊ ನಿಮಗೆ ಒಂದು ವಿಡಿಯೋ ಕೂಡ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಅಲ್ಲಿ ನಾಯಿಗೂ ಕೂಡ ನೀರು ಕುಡಿಸ್ತಕ್ಕಂಥದ್ದು ನೀವು ಕಾಣಿಸ್ತಾ ಇದೆ. ಸೊ ಹೀಗೆ ಕೆಲವೊಂದಿಷ್ಟು ಜನರು ಅಲ್ಲಿಂದ ಗಾಯಗೊಂಡು ಉಳ್ಕೊಂಡಿದ್ದಾರೆ. ಇನ್ನು ಕೆಲವೊಂದಿಷ್ಟು ಜನರು ಸಂಪೂರ್ಣವಾಗಿ ಸಾವನ್ನಪ್ತಾ ಇದ್ದಾರೆ. ಅಲ್ಲಿ ಅವರ ಬಾಡಿಯೂ ಕೂಡ ಇನ್ನೂ ಸಿಕ್ಕಿಲ್ಲ. ಇನ್ನು ಅಲ್ಲಿ ಪರಿಶೋಧನೆಯ ಕಾರ್ಯ ನಡೀತಾ ಇದೆ. ಇನ್ನು ರಾಷ್ಟ್ರ ಅಧ್ಯಕ್ಷ ಡೆಲ್ಸಿ ರೋಡ್ರಿಗಸ್ ವೈದ್ಯರು ಕೂಡ ಅಲ್ಲಿ ದಾದಿಯರ್ ಮತ್ತು ಇತರ ಆರೋಗ್ಯ ಕಾರ್ಯಕರ್ತರು ಗಾಯಾಳುಗಳಿಗೆ ಚಿಕಿತ್ಸೆ ನೀಡುವಂತಹ ಕೆಲಸ ಮಾಡ್ತಾ ಇದ್ದಾರೆ. ತಕ್ಷಣವೇ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಿ ಚಿಕಿತ್ಸೆಗಳನ್ನು ಮಾಡಬೇಕಂತ ಒತ್ತಾಯವನ್ನು ರಾಷ್ಟ್ರಾಧ್ಯಕ್ಷ ಅಲ್ಲಿ ತುರ್ತು ಘೋಷಣೆ ಮಾಡಿ ಒತ್ತಾಯವನ್ನು ಹೇರಿದ್ದಾರೆ. ಅಲ್ಲಿ ಈಗ ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ ಪ್ರಕಾರ 1,000ದಿಂದ 10,000ವರೆಗೂ ಕೂಡ ಸಾವು ನೋವುಗಳು ಸಂಭವಿಸುವಂತಹ ಸಾಧ್ಯತೆ 39% ಅಷ್ಟು ಇದೆ ಅಂತೆ. ಇನ್ನು 10,000ದಿಂದ 1,00,000 ಸಾವುಗಳು ಆಗುವಂತಹ ಸಾಧ್ಯತೆಯೂ ಕೂಡ 37% ಇತ್ತು ಅಂತೆ. ಸದ್ಯಕ್ಕೆ ಇದರ ಬಗ್ಗೆ ಕ್ಲಿಯರಿಫಿಕೇಶನ್ ಇನ್ನೂ ಕೂಡ ಸಿಗ್ತಾ ಇಲ್ಲ. ಆ ಸಾವು ನೋವುಗಳು ಹೆಚ್ಚಾಗುವಂತಹ ಸಾಧ್ಯತೆಯೂ ಕೂಡ ಇದ್ದಾವೆ. ಸೊ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಅಲ್ಲಿ ಉರುಳಿ ಬಿಟ್ಟಿರ್ತಕ್ಕಂಥದ್ದು ನೀವು ನೋಡ್ತಾ ಇದ್ದೀರಿ. 22 ಕಿಲೋಮೀಟರ್ ಮೈಲುಗಳಲ್ಲಿ ಈ ಭೂಕಂಪ ಸಂಭವಿಸಿದೆ ಅಂತೆ. ನಂತರ ಒಂದು ನಿಮಿಷಕ್ಕಿಂತ ಕಡಿಮೆ ಅವಧಿಯಲ್ಲಿನೇ ಸುಮಾರು 10 ಕಿಲೋಮೀಟರ್ 6 ಮೈಲುಗಳು ಅಡಿಯಲ್ಲಿ 7.5 ತೀವ್ರತೆಯ ಭೂಕಂಪ ಅಲ್ಲಿ ಸಂಭವಿಸಿರ್ತಕ್ಕಂಥದ್ದು. ಈಗ ಸದ್ಯಕ್ಕಂತರೂ ಸುಮಾರು ಹತ್ತತ್ರ 1,200ಕ್ಕಿಂತ ಹೆಚ್ಚಿನ ಜನ ಅಲ್ಲಿ ಸಾವನ್ನಪ್ಪಿರೋದು ಗಮನಕ್ಕೆ ಬರ್ತಾ ಇದೆ. ಅದು ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅದು 10,000 ತನಕವೂ ಕೂಡ ಹೋಗುವಂತಹ ಸಾಧ್ಯತೆ ಇದೆ. ಸೊ ಬಿಲ್ಡಿಂಗ್ ಯಾವ ರೀತಿಯಾಗಿ ಬಿದ್ದಿದೆ ಅನ್ನುವಂಥದ್ದು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಅದರ ಆಧಾರದ ಮೇಲೆ ನಿಮಗೆ ಅಂದಾಜು ಅಲ್ಲಿ ಬಂದಿರತ್ತೆ. ಆ ದೊಡ್ಡ ಪ್ಲಾಟ್ಫಾರ್ಮ್ನಲ್ಲಿ ಎಷ್ಟೊಂದು ಜನ ವಾಸವಾಗಿರ್ತಾರೆ. ಬರೀ ಒಂದು BHK ಬೆಡ್ರೂಮ್ ಇದ್ರೂ ಸಹಿತ ಆ ಒಂದು ಸಿಸ್ಟಮ್ನಲ್ಲಿ ಬರೀ ಒಬ್ಬರಂತರೂ ಇರೋದಿಲ್ಲ. ತಮ್ಮ ಕುಟುಂಬನೇ, ತನ್ನ ಫ್ಯಾಮಿಲಿನೇ ಇದ್ದು ಬಿಡುತ್ತೆ. ಅಂತಹ ಫ್ಯಾಮಿಲಿಗಳು ಅಲ್ಲಿ ಸಾವಿರಾರು ಫ್ಯಾಮಿಲಿಗಳು ಎಷ್ಟೆಷ್ಟು ಜನ ಇದ್ರೋ ಯಾರಿಗೆ ಗೊತ್ತು. ಅದರಲ್ಲಿ ಕೆಲಸ ಮಾಡುವವರು, ಕಾರ್ಮಿಕರು ಎಷ್ಟು ಜನ ಇದ್ರು ಯಾರಿಗೆ ಗೊತ್ತು. ಇದೆಲ್ಲವೂ ಕೂಡ ನಾವು ಗಮನಿಸಿದಾಗ ಸಾವಿನ ಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತೆ ಹೊರತು ಅದು ಅಲ್ಲಿಗೆ ನಿಲ್ಲೋದಿಲ್ಲ. ಸದ್ಯಕ್ಕೆ ತುರ್ತು ಪರಿಸ್ಥಿತಿ ಅಲ್ಲಿ ಘೋಷಣೆ ಮಾಡಿದ್ದು ಇಂತಹ ಘಟನೆಗಳು ವೆನೆಜುವೆಲಾದಲ್ಲಿ ನಡೆದು ಬಿಟ್ಟಿದೆ. ಅದೆಷ್ಟೋ ಕುಟುಂಬದ ಒಂದು ಕಣ್ಣೀರು ಈಗ ನಮಗೆ ಕಾಣಿಸ್ತಾ ಇದೆ ಸ್ನೇಹಿತರೆ. ಇಂತಹ ಘಟನೆ ಆದಾಗ ಬಹಳ ಮನಸ್ಸಿಗೆ ನೋವಾಗ್ಬಿಡುತ್ತೆ. ಯಾಕಂದರೆ ಒಬ್ರಲ್ಲ ಇಬ್ರಲ್ಲ ಸಾವಿರಾರು ಜನ ಅಲ್ಲಿ ಒಂದೇ ಒಂದು ನಿಮಿಷದ ಒಳಗಾಗಿ ಆಗಿರ್ತಕ್ಕಂತಹ ಅನಾಹುತದಿಂದ ಸಾವನ್ನಪ್ಪು ಬಿಡ್ತಾರೆ.
ಹಾಗಾಗಿ ಇಂತಹ ಘಟನೆಗಳು ಆದಾಗ ಮನಸ್ಸಿಗೆ ನೋವಾಗುವಂತೂ ಇದ್ದೇ ಇರತ್ತೆ. ಇನ್ನು ನಿಮ್ಮ ಅನಿಸಿಕೆ ಇದರ ಕುರಿತಾಗಿ ಏನು ಅನ್ನುವಂಥದ್ದನ್ನ ಕಮೆಂಟ್ ಮಾಡಿ ತಿಳಿಸಿ.